ಇನ್ನು ಲಾಸ್ಟ್ 2 ಧ್ವನಿ. ಅನಂತ್ ಸರ್ ಬರಲಿಲ್ಲ ಅಂತ ಹೇಳಿ ಏನು ಮಾಡಿದೆ, ನಾನು ಪೊಲಿಟಿಷಿಯನ್ಸ್ ಮನೆಗೆ ಹೋಗೋಣ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಸರ್ ಮನೆಗೆ ಹೋದೆ ಸರ್. ನೋಡಿ, ಸಿದ್ದರಾಮಯ್ಯ ಸರ್ ನಗ್ತಿರಲ್ಲ ಸರ್ ನೀವು. ಅಂದರೆ ಅಷ್ಟು ಮಜವಾಗಿ, ಅಷ್ಟು ಕನೆಕ್ಟ್ ಆಗಿದ್ದಂಥ ವ್ಯಕ್ತಿ. ಸೊ ನಾನು ಬಿಗ್ಗೆಸ್ಟ್ ಫ್ಯಾನ್ ಅವರಿಗೆ. ಸಿದ್ದರಾಮಯ್ಯ ಸರ್ ಮನೆಗೆ ಹೋದೆ, ಬರ್ತಾರೆ ನಾವು ಕೇಳೋಣ ಅಂತ ಹೋದೆ. ಸರ್ ನಮಸ್ಕಾರ ಸರ್, ಹಿಂಗೆ TV9 ಕಾರ್ಯಕ್ರಮಕ್ಕೆ ಬರಬೇಕಲ್ಲ ಸರ್, ನೀವು ಒಂದು ಪೊಲೀಸ್ನವ್ರಿಗೆ ಸಲ್ಯೂಟ್ ಅಂತ ಮಾಡ್ತಾಯಿದ್ದೆ. ಯಾರಿಗೆ ಸಲ್ಯೂಟ್ ಮಾಡ್ತಿದ್ಯಪ್ಪ ಸರ್? ಪೊಲೀಸ್ನವ್ರಿಗೆ ಸಲ್ಯೂಟ್. ಅದು ಅದೇನು ಒಬ್ಬರಿಗೆ ಮಾಡ್ತಿದ್ಯಾ, ಎಲ್ರಿಗೂ ಶೇರ್ಸ್ ಮಾಡ್ತಾ ಇದೆಯಾ? ಸರ್ ಎಲ್ರಿಗೂ ಸೇರ್ಸ್ ಮಾಡ್ತೀವಿ ಸರ್, ತುಂಬ ಜನ ಬರ್ತಾರೆ. 14 ಜನ ಸಾಧಕರಿಗೆಲ್ಲ ನಿಲ್ಲಿಸ್ಕೊಂಡು ನಾವು ಸನ್ಮಾನ ಮಾಡೋದು, ಈ ಥರದ್ದೆಲ್ಲ ನೀವು ಬರಬೇಕು. ಏನಾಗ್ತದೆ? ಅವನು ಓಡಿಸಿ ಆಚೆಗೆ ನೋಡಿ. ಕಳಿಸ್ರು ಅವ್ನ ಆಚೆಗೆ. ಹೌದು ಹುಲಿಯಾ, ಹೌದು ಹುಲಿಯಾ. ನಾವು ಹತ್ರ ಸಿಂಹ ಮಡಿಕೊಂಡಿದ್ದೀನಿ, ಕಳಿಸ್ಬಿಡ್ತೀನಿ ಇವಾಗ. ನೋಡಿ ಅಲ್ಲ ಕಡೆಯ, ನಾನು ಪೊಲೀಸ್ ಇಲಾಖೆ ಭಾಳ ಸ್ಟ್ರಾಂಗ್ ಆಗಿರ್ಬೇಕು ಅಂತಕ್ಕಂಥ ಯೋಚನೆ ಮಾಡೋದಾಗ್ಲೇ ನಾನು CM ಆಗಿ ಅಧಿಕಾರ ತಗೊಂಡಲ್ವಾ, ದಯಾನಂದ ಸಾಹೇಬ್ರನ್ನ ನೇಮಿಸ್ಬಿಟ್ಟಿದ್ದೆ ನಾನು. ವೆರಿ ಆನೆಸ್ಟ್ ಅಂತ. ಅಧಿಕಾರನ ಇನ್ನೂ ಸದೃಢಗೊಳಿಸ್ಬೇಕು. ಈಗ ಪ್ರಿಯಾಂಕರ್ಗೆ ಅವ್ರನ್ನ ಬಿಟ್ಟಿದ್ದೀನಿ. ನಂತರ ಶ್ರೀಮಂತ್ ಕುಮಾರ್ ಅವರು ಬಂದವರೇ. ಅಂದರೆ ನಮ್ಮ ಪೊಲೀಸ್ ಇಲಾಖೆ ದಕ್ಷ ಇಲಾಖೆ. ಸಿದ್ದರಾಮಯ್ಯ ಬರಲಿ ಬರದೇ ಇರಲಿ, ಅವರ ಕೆಲಸಗಳನ್ನು ಅವ್ರು ಭಾಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು. ಯಡಿಯೂರಪ್ಪ ಗೊತ್ತವ್ರ? ಇಲ್ಲ ಸರ್, ಪರವಾಗಿಲ್ಲ, ಸುಮ್ಮನೆ ಕೇಳಿದ್ನಪ್ಪ, ಇನ್ಫಾರ್ಮೇಷನ್ಗೆ ಫ್ರೆಂಡ್ ಅಲ್ವಾ. ಹಾಗಾಗಿ ನಾನು ಹೇಳೋದು, ಸಿದ್ದರಾಮಯ್ಯ ಇಲ್ಲಿರಲಿ ಎಲ್ಲೇ ಇರಲಿ, ಐ ವಿಶ್ ಆಲ್ ದ ಬೆಸ್ಟ್ ಎಲ್ಲ ಅಧಿಕಾರಿಗಳಿಗೆ, ಅವಾರ್ಡ್ ತಗೊಂಡವ್ರಿಗೆ, ತಗೊಳ್ಳದೇ ಇರೋರಿಗೆ, ಮುಂದೆ ತಗೊಳ್ಳೋರಿಗೆ. ನಾವು CM ಆಗ್ತೀವೋ ಬಿಡ್ತೀವೋ ಅದು ಬೇರೆ, ಆದರೆ ಒಳ್ಳೇದಾಗಲಿ ಅಂತಕ್ಕಂಥದ್ದನ್ನ ಬಯಸ್ತೀನಿ. ಆಮೇಲೆ ಇನ್ನೊಂದಪ್ಪ ಭಾಳ ಇಂಪಾರ್ಟೆಂಟು, ನೀನು ಅಧಿಕಾರದಲ್ಲಿ ಇಲ್ಲದೇ ಇದ್ರೂ ಕೂಡ ಸಿದ್ದರಾಮಯ್ಯನ ಕರೀರಿ ಅಂತ ಕಳಿಸಿದ್ರಲ್ಲ TV9 ಅವರು, TV9ಗೆ ಒಂದು ಸಲ್ಯೂಟ್. ಬಟ್ ಒಂದು ನಿಮಗೆ ಒಂದು ಸಣ್ಣ ಕ್ಲೂ ಕೊಡ್ತೀನಿ, ನಾನು ಹೇಳಿದೆ ಅಂತ ಹೇಳ್ಬಾರ್ದಪ್ಪ ನೀನು. ಹೇಳಿ ಸರ್, ಸ್ವಲ್ಪ ಏನಾದ್ರು ಕಾಮಿಡಿ ಗಿಮಿಡಿ ಮಾಡಾಗಿದ್ರೆ ನಮ್ಮ ನಮ್ಮ ಜಬೀರ್ನ ಕರ್ಕೊಂಡು ಹೋಗ್ಬಿಡಪ್ಪ, ಭಾಳ ಚೆನ್ನಾಗಿರ್ತದೆ ಪ್ರೋಗ್ರಾಮ್, ಎಂಡ್ ಕರೆಕ್ಟ್ ಆಗಿರ್ತದೆ ಅಂದರು.